ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇಷ್ಟು ದಿನಗಳ ಕಾಲ ಈ ಒಂದು ಕತೆ ಸಾಗ್ತಾ ಇದ್ದದಕ್ಕೆ ಈಗಾದರೂ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು. ಇಷ್ಟು ದಿನ ಯಾವ ಒಂದು ವಿಷಯನ ಡ್ರ್ಯಾಗ್ ಮಾಡ್ತಾ ಇದ್ರು, ಯಾವ ಒಂದು ವಿಷಯನ ಲಕ್ಷ್ಮಿಯಿಂದ ಬಚ್ಚಿಡೋಕೆ ಪ್ರಯತ್ನ ಮಾಡ್ತಿದ್ರು, ಆ ಒಂದು ವಿಷಯ ಇಂದು ರಿವೀಲ್ ಆಗಿದೆ. ಲಕ್ಷ್ಮಿಗೆ ಎಲ್ಲ ಕೂಡ ಗೊತ್ತಾಗದ, ಸತ್ಯ ಅವಳ ಕಣ್ಣು ಮುಂದೆ ಇದೆ. ಈ ಕಡೆ ಅವಳ ಮನಸ್ಸು ನುಚ್ಚು ನೂರಾಗದ, ನಂಬಿಕೆ ಹೊಡೆದು ಹೋಗದ. ಹಾಗಾದ್ರೆ ಮುಂದೆ ಆಗೋದೇನು ಆಗಿದ್ದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ನ ಕೀರ್ತಿ ಕರ್ಕೊಂಡು ಬರ್ತಾಳೆ ನಿನ್ನ ಜೊತೆ ಮಾತಾಡಬೇಕು ಅಂತ. ಇವರಿಬ್ರು ಯಾವಾಗ ಹೊರಡ್ತಾರೋ ಅವ್ರ ಹಿಂದೆ ಲಕ್ಷ್ಮಿ ಕೂಡ ಫಾಲೋ ಮಾಡ್ಕೊಂಡು ಬರ್ತಾಳೆ. ಇಷ್ಟು ದಿನ ಅನುಮಾನ ಪಡಬಾರ್ದು ಅಂತ ಅನ್ಕೊಂಡ್ರೆ, ಹೀಗೆ ಅನ್ಕೊಂಡ್ಬಿಟ್ರೆ ಅನುಮಾನ ಹಾಗೆ ಉಳಿದು ಬಿಡುತ್ತೆ, ಕ್ಲಾರಿಟಿ ತಗೊಳ್ಳೇಬೇಕು ಅಂತ ಫಾಲೋ ಮಾಡ್ಕೊಂಡು ಬಂದರೆ ಈ ಕಡೆ ವೈಷ್ಣವ್ನ ಪ್ರಶ್ನೆ ಮಾಡ್ತಿದ್ದಾಳೆ ಕೀರ್ತಿ. ಎಲ್ಲವನ್ನ ಕೂಡ ದೂರದಿಂದ ಲಕ್ಷ್ಮಿ ಕೇಳಿಸ್ಕೊತಿದ್ದಾಳೆ. ಈ ಕಡೆ ಯಾಕೆ ವೈಷ್ಣವ್, ಯಾಕೆ ಅಷ್ಟೆಲ್ಲ ಆಸೆ ಉಡಿಸಿ ನನ್ನನ್ನು ಪಕ್ಕಕ್ಕಿಟ್ಟು ಲಕ್ಷ್ಮಿನ ಯಾಕೆ ಆಲ್ಬಮ್ ಸಾಂಗಲ್ಲಿ ಮಾಡಿದೆ? ನೀನು ಮಾಡಿದ್ದು ಮೋಸ ಅಲ್ವಾ, ದ್ರೋಹ ಅಲ್ವಾ? ಈ ರೀತಿ ಮಾಡಬಹುದಾ ನೀನು? ನಾನು ಬೇಡ ಅಂತ ಸುಮ್ಮನಿದ್ದೆ ಅಲ್ವಾ? ಆದರೂ ಕೂಡ ಇಷ್ಟೆಲ್ಲ ಯಾಕೆ ಮಾಡಿದೆ ಅಂತ ಕೇಳ್ತಿದ್ರೆ, ಯಾಕೆ ನಾನು ಮಾಡಿದ ಮೋಸ ಆದರೆ ನೀನು ಮಾಡಿದ್ದೀನು ಅಂತ ಕೇಳ್ತಿದ್ದಾನೆ ವೈಷ್ಣವ್. ಜೊತೆಗೆ ಅವನ ಪ್ರೀತಿ ವಿಷಯ ತಾನು ಕಾಯ್ತಿದ್ದೆ ನಿನಗೋಸ್ಕರ ರಿಂಗ್ ಹಾಕೋಕೆ ಅಂತ. ಆದರೆ ಅವತ್ತು ನೈಟ್ ಬಂದು ಏನು ಮಾಡಿದೆ ನೀನು? ನನಗೂ ನಿಂಗೂ ಸಂಬಂಧ ಇಲ್ಲ ಅಂತ ಹೇಳ್ದೆ ಅಲ್ವಾ? ಅದು ಮೋಸ ಅಲ್ವಾ ಅಂತಿದ್ದಾಗೆ ಈ ಕಡೆ ಕೀರ್ತಿ ಅದಕ್ಕೋಸ್ಕರ ರಿವೆಂಜ್ ತಗೊಳ್ಳೋಕೆ ಈ ರೀತಿ ಮಾಡಿದ್ಯಾ ಅಂತಿದ್ದಾಳೆ. ಇವರಿಬ್ಬರ ಈ ಒಂದು ಕಾನ್ವರ್ಸೇಷನ್ ಆಗೋ ಸಂದರ್ಭದಲ್ಲಿ ಲಕ್ಷ್ಮಿ ಇನ್ನೂ ಬಂದಿರಲಿಲ್ಲ. ಅದ್ರ ಒಳಗಡೆ ಈಗ ಆದಮೇಲೆ ಲಕ್ಷ್ಮಿ ಬರ್ತಾಳೆ, ಮುಂದೆಲ್ಲ ಕಾನ್ವರ್ಸೇಷನ್ನ ಕೂಡ ಕೇಳಿಸ್ಕೊತಾಳೆ. ನಂತರ ಈ ಕಡೆ ನನಗೆ ಅಂಥ ರಿವೆಂಜ್ ತಗೊಳ್ಳೋ ಬುದ್ಧಿ ಇದ್ದಿದ್ರೆ ಇಷ್ಟು ದಿನ ಬೇಕಿರಲಿಲ್ಲ. ನನ್ನ ಪಾಡಿಗೆ ನಾನು ಇದೀನಿ, ಸುಮ್ಮನೆ ವಿನಾಕಾರಣ ಏನು ಮಾತಾಡಬೇಡ. ನಾನು ಏನು ಮಾಡಿದನೋ ಸರಿಯಾಗೇ ಮಾಡಿದ್ದೀನಿ. ಲಕ್ಷ್ಮಿಯವ್ರ ಮುಂದೆ ಎಲ್ಲನೂ ಹೇಳಬೇಕಿತ್ತ ನೀನೇನು ಮಾಡಿದೆ ಅಂತ ಕೇಳ್ತದಾನೆ. ನಾನೇನು ಮಾಡಿದೆ? ನಾನು ಏನೂ ಮಾಡಲ್ಲ ಅಂತ ಕೀರ್ತಿ ಹೇಳಿದಾಗ ನೀನೇನೇನು ಮಾಡಿದೆ ಅಂತ ನನಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ವೈಷ್ಣವ್ ಹೇಳ್ತಾನೆ. ಇದೆಲ್ಲನೂ ಕೂಡ ಲಕ್ಷ್ಮಿ ಕೇಳಿಸ್ಕೊತಿದ್ದಾಳೆ. ನೀನು ಅವಳ ಬಟ್ಟೆನ ಅವಳು ಯಾವುದೋ ಆಯ್ಕೆ ಮಾಡಿದ್ಲು ಅಂದಾಗ ನೀನು ಯಾವುದೋ ಬೇರೆ ವೆಸ್ಟರ್ನ್ ಡ್ರೆಸ್ನ ಆಯ್ಕೆ ಮಾಡಿದ್ದು, ಡೀನೂನ ಕರೆಸಿದ್ದು ಎಲ್ಲವೂ ಕೂಡ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಲಕ್ಷ್ಮಿ ಆಲ್ಬಮ್ ಸಾಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ, ನೀನು ಆ ಜಾಗಕ್ಕೆ ಬರಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದು ಅಂದಾಗ ಹೌದು ಮಾಡಿದೆ, ಏನಿವಾಗ ಅಂತ ಕೇಳ್ತಿದ್ದಾಳೆ. ಈ ಕಡೆ ಲಕ್ಷ್ಮಿಗೆ ಶಾಕ್ ಆಗ್ತದೆ. ಹಾಗಿದ್ರೆ ಇಷ್ಟು ದಿನ ಅವ್ರು ನನಗೆ ಕಾಳಜಿ ತೋರಿಸಿದ್ದು ಎಲ್ಲ ಕೂಡ ನಾಟಕನ ಅನ್ನಿಸ್ತದೆ. ನಂತರ ಈ ಕಡೆ ಕೀರ್ತಿ ಇನ್ನೇನು ಮಾಡಲಿ, ಲಕ್ಷ್ಮಿ ಅಲ್ಲ ಯಾರೇ ಆ ಜಾಗಕ್ಕೆ ಬಂದರೂ ನಾನಂತೂ ಸುಮ್ಮನಿರುವುದಿಲ್ಲ. ಅದು ನನ್ನ ಜಾಗ, ನನ್ನ ವೈಶ್, ನನಗೆ ನನ್ನ ಹಳೆ ವೈಶ್ ಬೇಕು. ನನ್ನ ಜಾಗಕ್ಕೆ ಆ ಲಕ್ಷ್ಮಿ ಬಂದರೆ ಸುಮ್ಮನೆ ಬಿಟ್ಬಿಡ್ಬೇಕಾ? ಲಕ್ಷ್ಮಿ ಬಂದರೂ ಅಷ್ಟೇ, ಯಾರು ಕೂಡ ನನ್ನ ಜಾಗದಲ್ಲಿ ಇರ್ಸೋಕೆ ನನಗೆ ಬಿಡಲ್ಲ. ನನ್ನ ಜಾಗ ನನಗೆ ಬೇಕು, ನನ್ನ ವೈಶ್ ನನಗೆ ಬೇಕು ಅಂತದಾಳೆ. ಏನಿದು? ಕೀರ್ತಿಯವರು ಹೇಳ್ತಿರೋ ಪ್ರಕಾರ ವೈಷ್ಣವ್ ಅವರ ಜೀವನದಲ್ಲಿ ಕೀರ್ತಿಯವ್ರ ಜಾಗ ಏನು? ನನ್ನ ಜಾಗಕ್ಕೆ ಅವಳು ಬಂದಿದ್ದಾಳೆ, ಅವಳನ್ನ ಬರೋದಕ್ಕೆ ನಾನು ಬಿಡಲ್ಲ ಅಂದರೆ ಏನು ಅರ್ಥ ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ನೋಡು, ನೀನು ಏನೇ ಮಾಡಿದ್ರು ಕೂಡ ನಿನ್ನ ಹಳೆ ವೈಷ್ಣವ್ ನಿನಗೆ ಸಿಗೋದಿಲ್ಲ. ಎಲ್ಲ ಮಿಂಚು ಹೋಗಿದೆ, ನಮ್ಮ ನಡುವೆ ಏನೇನಾಯಿತು ಅದೆಲ್ಲ ಮುಗ್ದು ಹೋಗಿದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ವೈಷ್ಣವ್ಗೆ ಒಂದು ಸಾಂಗ್ ಶೂಟ್, ಆಲ್ಬಮ್ ಸಾಂಗ್ ವಿಷಯವಾಗಿ ಮೆಸೇಜ್ ಬರುತ್ತೆ. ಹಾಗಾಗಿ ಏನಾದರೂ ಮಾಡ್ಕೊ ಅಂತ ಹೇಳಿ ಹೊರಟೇ ಬಿಡ್ತಾನೆ. ಈ ಕಡೆ ಕೀರ್ತಿ ಕೂಡ ಹಿಂದೆ ಹೋದರೆ ಅಲ್ಲೇ ಲಕ್ಷ್ಮಿ ನಿಂತ್ಕೊಂಡು ಎಲ್ಲವನ್ನ ಕೂಡ ಯೋಚನೆ ಮಾಡ್ತಿದ್ದಾಳೆ. ಅಜ್ಜಿ ಕಲ್ವೊಮ್ಮೆ ಹೇಳಿದ ವಿಷಯಗಳು, ಗಂಗಕ್ಕ ಹೇಳಿದ್ದು, ಸುಪ್ರೀತ್ ಅವರು ಹೇಳಿದ ಮಾತುಗಳು ಎಲ್ಲವನ್ನ ಕೂಡ ನೆನಪು ಮಾಡ್ಕೋತಾಳೆ. ಹೆಂಡತಿಯಾಗಿ ನಿನಗೆ ಜ್ವೆಲ್ಲಸ್, ಹೊಟ್ಟೆ ಕಿಚ್ಚು ಎಲ್ಲ ಇರಬೇಕು ಅಂತ ಹೇಳಿದ್ದು. ಜೊತೆಗೆ ಆ ಕೀರ್ತಿ ಅಂತೂ ನಾನು ಬರೋದಕ್ಕೆ ಬಿಡೋದಿಲ್ಲ ಲಕ್ಷ್ಮಿ ಜಾಗಕ್ಕೆ ಅಂದಿದ್ದು. ಆಲ್ಬಮ್ ಸಾಂಗಲ್ಲಿ ನಾನೇ ಯಾವಾಗಲೂ ವೈಷ್ಣವ್ ಅವ್ರ ಜೊತೆ ಮಾಡೋಕ್ಕಾಗುತ್ತಾ ಅಂದಾಗ ಕೀರ್ತಿ ಒಬ್ಬಳ ವಿಷಯದಲ್ಲಿ ಇದನ್ನು ಮಾಡಬಾರ್ದು, ಅವಳು ಬರೋಕ್ಕೆ ಬಿಡಬಾರ್ದು, ಬೇರೆ ಹುಡುಗಿರು ಬೇರೆ ವಿಷಯ, ಇದು ತುಂಬಾ ಡಿಫ್ರೆಂಟ್ ಅಂತ ಹೇಳಿದ್ದು. ಅಜ್ಜಿ ಒಮ್ಮೆ ಕೃಷ್ಣ ಅವರು ಯಾವುದೇ ಕಾರಣಕ್ಕವಳನ್ನು ಹತ್ರಕ್ಕೆ ತಗೋಬಾರ್ದು, ಅದರಿಂದ ನಮಗೆ ತೊಂದರೆ ಆಗುತ್ತೆ, ಅವಳ ಆದಷ್ಟು ದೂರ ಇರುವಂಥ ಲಕ್ಷ್ಮಿಗೆ ಎಚ್ಚರಿಕೆ ಕೊಟ್ಟಿದ್ದು. ವೈಷ್ಣವ್ ಅವ್ರು ಕೂಡ ಅದೇ ಮಾತನ್ನು ಹೇಳಿದ್ದು. ಎಲ್ಲವನ್ನ ಕೂಡ ನೆನಪು ಮಾಡ್ಕೋತಾಳೆ. ನೆನಪು ಮಾಡ್ಕೊಂಡಿದ್ದು ಅಷ್ಟೇ ಅಲ್ಲದೆ ಈ ಕಡೆ ಬಟ್ಟೆ ಅಂಗಡಿಯಲ್ಲಿ ನಿತಿನ್, ಹೋ ಏನು ನಿನ್ನ ಸವತಿ ಜೊತೆನೇ ಬಂದಿದ್ಯಾ? ಹೋ ನಿನ್ನ ಲವ್ವನ್ನ ಬಿಟ್ಕೊಟ್ಯಾ? ಮಾಜಿ ಪ್ರೇಮಿ ಜೊತೆ, ನಿನ್ನ ಗಂಡನ ಮಾಜಿ ಪ್ರೇಮಿ ಜೊತೆ ಶಾಪಿಂಗಿಗೆ ಬಂದಿದ್ಯಾ ಅಂದಿದ್ದು. ಇದು ಎಲ್ಲವನ್ನ ನೋಡಿದೆ ಲಕ್ಷ್ಮಿಗೆ ಗೊತ್ತಾಗ್ಬಿಡತ್ತೆ. ಹಾಗಿದ್ರೆ ಇವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಬಿಟ್ಟು ಬೇರೆ ಏನೋದ? ಫ್ರೆಂಡ್ಶಿಪ್ ಇದ್ರೆ ಖಂಡಿತ ಈ ಮಟ್ಟಕ್ಕಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವತ್ತು ತಾಳಿ ಮಾಂಗಲ್ಯ ಸರ್ದಲ್ಲಿ ಕೂಡ ಇದಂತೂ ನನಗೆ ಬೇಕು, ಬೇಕಿದ್ರೆ 100 ಬೇಕಿದ್ರೆ ಯಾವುದಾದ್ರೂ ತಗೋ ಅಂತ ಹೇಳಿದ್ರು. ಯಾವುದಾದ್ರೂ ಫ್ರೆಂಡ್ ಈ ರೀತಿ ನಡ್ಕೋತಾರ?
ಹೆಂಡತಿ ಈ ರೀತಿ ನಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಬೆಸ್ಟ್ ಫ್ರೆಂಡ್ ಈ ರೀತಿ ನಡ್ಕೋತಾರೆ ಅಂದರೆ ಏನು? ಯಾವಾಗ ಕೇಳಿದ್ರು ಕೂಡ ಏನನ್ನೋ ಕೂಡ ಸರಿಯಾಗಿ ಹೇಳೋದಿಲ್ಲ. ಇಲ್ಲ ನನ್ನ ಅನುಮಾನನ ಏನು ಅನ್ನೋದನ್ನು ಖಾತ್ರಿ ಪಡಿಸ್ಕೊಳ್ಳೇಬೇಕು, ಇಲ್ಲ ಅಂದರೆ ಇದೇ ಅನುಮಾನದಲ್ಲಿ ನನ್ನ ಜೀವನ ಸತ್ತು ಹೋಗ್ಬಿಡತ್ತೆ ಅಂತ ಲಕ್ಷ್ಮಿ ಅನ್ಕೋತಾಳೆ. ಆದರೆ ನಾನು ಅನ್ಕೊಂಡಾಗ ಏನೂ ಇಲ್ಲ, ಎಲ್ಲ ಏನೋ ಇದೆ, ಎಲ್ಲ ಕೂಡ ನನ್ನ ಮುಂದೆ ಮುಚ್ಚಿಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಅವಳು ಕೂಡ ಮನೆಗೆ ಹೊರಟು ಬರ್ತಾಳೆ. ಮನೆಗೆ ಹೊರಟು ಬರ್ತಿದ್ದಾಗೆ ಏನಿದು ಹುಷಾರಿಲ್ಲರೋ ಹೊತ್ತಲ್ಲಿ ಎಲ್ಲೋ ಹೋಗಿದ್ದೆ ನೀನು ಅಂತ ಸುಪ್ರೀತಾ ಹಾಗೆ ಅಜ್ಜಿ ಕೇಳಿದಕ್ಕೆ ಏನೋ ಒಂದು ಕೆಲಸ ಆಯಿತು ಅಂತ ಹೇಳ್ತಾರೆ. ನಂತರ ಸುಪ್ರೀತ್ ಅವರು ನಿನ್ನೆ ನಾನು ಆ ರೀತಿ ಮಾತಾಡೋಕ್ಕೆ ದಯವಿಟ್ಟು ಕ್ಷಮಿಸ್ಬಿಡು, ಅದಕ್ಕೆ ಹೇಗೆ ಅಂತ ಗೊತ್ತಲ್ವ, ಸುಮ್ಮನೆ ಕಾಲಿಡ್ದು ಜಗ್ಲು ತೊಗೊಂಡು ಬರ್ತಾರೆ, ಆ ಟೆನ್ಷನಲ್ಲಿ ಏನು ಹೇಳಿಬಿಟ್ಟೆ ಅಂದಾಗ ಹಾಗಿದ್ರೆ ನೀವು ನಿನ್ನೆ ಹೇಳಿದ್ರಲ್ಲಿ ಏನೂ ಕೂಡ ಇಲ್ವಾ ಅಂತ ಕೇಳ್ತಾಳೆ ಲಕ್ಷ್ಮಿ. ಆದರೆ ಈ ಕಡೆ ಸುಪ್ರೀತ್ ಅವರು ಏನೂ ಇಲ್ಲ ಅಂತಾನೆ ಹೇಳ್ಬಿಡ್ತಾರೆ. ಈ ಕಡೆ ಲಕ್ಷ್ಮಿಗೆ ಅರ್ಥ ಆಗಿದೆ, ನೀವು ಎಲ್ಲರೂ ಕೂಡ ಮುಚ್ಚಿಡ್ತಿದ್ದೀರಾ, ಇರೋ ವಿಷಯನ ಬಚ್ಚಿಡ್ತಿದ್ದೀರಾ, ಇಷ್ಟು ದಿನ ನನಗೆ ಕಾಣಿಸ್ತಿದ್ದೆ ಬೇರೆ, ಇವಾಗ ಎಲ್ಲನೂ ಕೂಡ ನೋಡಿದ್ರೆ ಎಲ್ಲ ಜಾಯಿನ್ ಕೂಡ ಲಿಂಕ್ ಆಗ್ತಾ ಇದೆ, ಎಲ್ಲ ಡಾಟ್ಸ್ ಕೂಡ ಇಷ್ಟು ದಿನ ನಾನು ತಪ್ಪು ತಿಳ್ಕೊಂಡಿದ್ದೆ, ನೀವು ಎಲ್ಲರೂ ಕೂಡ ನನ್ನ ಮುಂದೆ ಸತ್ಯನ ಮುಚ್ಚಿಡ್ತಿದ್ದೀರಾ ಅಂತ. ನಂತರ ಒಳಗಡೆ ಹೋದರೆ ಈ ಕಡೆ ವೈಷ್ಣವ್ ಕೂಡ ಬರ್ತಾನೆ, ಏನು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಜ್ವರ ಕಡಿಮೆ ಆಯ್ತಾ ಅಂತ ಕೇಳ್ತಾರೆ. ನಂತರ ಈ ಕಡೆ ಎಲ್ಲಿ ಹೋಗಿದ್ರಿ ನೀವು ಅಂತ ಲಕ್ಷ್ಮಿ ಕೇಳ್ತಿರೋದಕ್ಕೆ ಅದು ಆಲ್ಬಮ್ ಸಾಂಗ್ದು ಯಾವುದೋ ಒಂದು ಮೀಟಿಂಗ್ ಇತ್ತು, ಅದ್ರ ವಿಷಯವಾಗಿ ಹೋಗಿದ್ದೆ ಅಂತ ಹೇಳ್ತಾರೆ. ಹೌದಾ, ಅದ್ರ ವಿಷಯವಾಗಿ ಹೋಗಿದ್ರೆ ಮೀಟಿಂಗ್ ಚೆನ್ನಾಗಾಯ್ತಾ ಅಂದಾಗ ಹಾಂ ಮೀಟಿಂಗ್ ಚೆನ್ನಾಗಾಯಿತು ಅಂತ ಸುಳ್ಳು ಹೇಳ್ತಾರೆ. ನೀವು ಕೀರ್ತಿ ಹತ್ರ ಹೋಗಿದ್ದೆ ಅಂತ ಹೇಳಿದರೆ ಎಷ್ಟೋ ನನಗೆ ಸಮಾಧಾನ ಆಗ್ತಿತ್ತು, ಆದರೆ ನೀವು ಕೂಡ ವಿಷಯ ಮುಚ್ಚಿಟ್ಬಿಟ್ರಿ. ಇಲ್ಲಿ ಗೊತ್ತಾಗ್ತದೆ ನೀವು ಕೂಡ ನನ್ನ ಹತ್ರ ವಿಷಯನ ಸುಳ್ಳು ಹೇಳಿದ್ರಿ. ಅವತ್ತು ನಾನು ಕೀರ್ತಿನ ಹುಡುಗಿ ಅಂದಾಗ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅದೇ ಬೇರೆ ಹುಡುಗಿ ಅಂತ ಹೇಳಿದ್ರಿ. ಆದರೆ ಎಲ್ಲವೂ ಕೂಡ ಗೊತ್ತಾಗ್ತದೆ ನಿಮ್ಮನ್ನ ಪ್ರೀತಿ ಮಾಡಿದ ಹುಡುಗಿನೇ ಕೀರ್ತಿ, ಆ ವಿಷಯನ ನನ್ನಿಂದ ಮುಚ್ಚಿಟ್ರಿ ಅಂತ ಅನ್ಕೋತಿದ್ದಾಳೆ. ಫೈನಲಿ ಇಷ್ಟು ದಿನ ಬಚ್ಚಿಟ್ಟಿದ್ದ ಸತ್ಯ ಲಕ್ಷ್ಮಿ ಮುಂದೆ ತೆರೆದುಕೊಂಡಿದೆ. ಈಗ ತನಗಿರೋ ಡೌಟನ್ನು ಕ್ಲಿಯರ್ ಮಾಡ್ಕೋಬೇಕಾಗಿದೆ. ಮನೆಯವ್ರ ಮುಂದೆ ಯಾರಿಗೂ ಕೂಡ ತನಗೆ ವಿಷಯ ಗೊತ್ತಾಗಿದೆ ಅನ್ನೋದನ್ನ ತೋರಿಸ್ಕೊಳ್ತಾ ಇಲ್ಲ ಲಕ್ಷ್ಮಿ. ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ